18 ಫೈನಲ್ ಸಂಪುಟ ಸೂತ್ರ ಹೇಗಿದೆ, ಯಾರಿಗೆ ವರಿಷ್ಠರ ಗಿಫ್ಟ್, ಯಾರಿಗೆ ಕಾದಿದೆ ಶಾಕ್. ನಾಳೆಯೇ ಲಿಸ್ಟ್ ರವಾನೆ, ಸೋಮವಾರ ಪ್ರಮಾಣ. ಇದು ಶಿವ ಸಂಪುಟ ಫೈನಲ್. ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ಸಂಪುಟ ವಿಸ್ತರಣೆಗೆ ಅಂತೂ ಇಂತೂ ಮುಹೂರ್ತ ಕೂಡಿ ಬಂದಿದೆ. ಹಾಗಾದ್ರೆ ಯಾರಿಗೆ ಹೈಕಮಾಂಡ್ ನಿಂದ ಕೃಪೆ ಸಿಕ್ಕಿದೆ, ಇಷ್ಟೂ ದಿನಗಳ ಲಾಭಿ ಮಾಡಿದ್ರಿಂದ ಯಾರಿಗೆ ಆಘಾತ ಕಾದಿದೆ? ಹಾಗಾದ್ರೆ ನ್ಯೂಸ್ 18ಗೆ ಸಂಪುಟ ಲಿಸ್ಟ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ನಾಳೆ ಸಂಜೆ ವೇಳೆಗೆ ಅಧಿಕೃತವಾಗಿ ಸಂಪುಟದಲ್ಲಿ ಯಾರಿಗೆಲ್ಲ ಸ್ಥಾನಮಾನ ಸಿಕ್ಕಿದೆ ಅನ್ನೋದು ಗೊತ್ತಾಗುವಂತ ನಿರೀಕ್ಷೆಗಳಿದೆ. ಯಾಕಂದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಲಿಸ್ಟ್ ಸಮೇತ ಬೆಂಗಳೂರಿಗೆ ಬರ್ತಾರೆ. ಸೋಮವಾರ 99% ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿಗಳೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸೂತ್ರ ಏನು? ಪ್ರಾದೇಶಿಕ ಸಮತೋಲನ ಸೂತ್ರದ ಪಾಲನೆಯನ್ನ ಮಾಡಲಾಗಿದೆ. ಸಕ್ರಿಯ ಜನಪ್ರಿಯ ಯುವ ಮುಖಗಳಿಗೆ ಆದ್ಯತೆಯನ್ನ ನೀಡಲಾಗಿದೆ. ಮತ್ತೆ ಹೊಸಬ್ರು ಹಳುಬ್ರು ಕಾಂಪಿಟೇಷನ್ ನಡೀತಾ ಇತ್ತು. ಹಾಗಾಗಿ ಹೊಸಬ್ರು ಮತ್ತು ಹಿರಿಯರನ್ನ ಬ್ಯಾಲೆನ್ಸ್ ಮಾಡಲಾಗಿದೆ. ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅಹಿಂದಾಗೂ ಆದ್ಯತೆಯನ್ನ ಕೊಡಲಾಗಿದೆ. ಇಬ್ಬರು ಮಹಿಳಾ ಶಾಸಕರಿಗೆ ಅವಕಾಶ ನೀಡುವಂತ ನಿರೀಕ್ಷೆಗಳಿದೆ, ಸಾಧ್ಯತೆಗಳಿದೆ. ವಿಧಾನ ಪರಿಷತ್ನ ಸದಸ್ಯರಿಗೂ ಕೂಡ ಒಂದಿಷ್ಟು ಸೀಮಿತ ಕೋಟಾವನ್ನ ನೀಡಲಾಗಿದೆ. ಸ್ಪೀಕರ್ ಸ್ಥಾನದ ರೇಸ್ಗೆ ಹೊಸ ಹೆಸರುಗಳು ಸೇರ್ಪಡೆಯಾಗ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಸ್ಪೀಕರ್ ಹುದ್ದೆಯ ಆಫರ್ ಅನ್ನ ನೀಡಲಾಗಿದೆಯಂತೆ. ಇಲ್ಲ, ನನಗೆ ಮಂತ್ರಿ ಸ್ಥಾನನೇ ಬೇಕು ಅಂತ ಹೇಳಿ ರಾಯರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗಿದೆ. ಸಂಪುಟ ವಿಸ್ತರಣೆಗೆ ಒಂದ್ ಕಡೆ ಕ್ಷಣಗಣನೆ ಶುರುವಾಗಿದೆ, ಇನ್ನೊಂದ್ ಕಡೆ 20 ಸ್ಥಾನ ಖಾಲಿ ಇದೆ. ಅದರಲ್ಲಿ 18 ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ಈಗ ಲಿಸ್ಟ್ ರೆಡಿ ಆಗಿದೆ. ಸಚಿವಾಕಾಂಕ್ಷಿಗಳು ತಮ್ಮ ಕಸರತ್ತನ್ನ ಮಾಡಿದ್ದಾರೆ. ಯಾರ್ಯಾರ ಮುಖೇನ ಒತ್ತಡ ಹಾಕಿಸ್ಬೇಕು ಆ ಎಲ್ಲ ಪ್ರಯತ್ನಗಳನ್ನ ಮಾಡಿ ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಟೆನ್ಷನ್ ಅಂತೂ ಮುಂದುವರೆದಿದೆ. ಕೆಲವರು ಖಂಡಿತವಾಗ್ಲೂ ನಮ್ಗೆ ಸಂಪುಟದಲ್ಲಿ ಸ್ಥಾನ ಈ ಸತಿ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಇನ್ನು ಇಬ್ರು ಮಹಿಳಾ ಶಾಸಕರಿಗೆ ಈ ಬಾರಿ ಅವಕಾಶ ನೀಡಲಾಗುತ್ತೆ ಅಂತಾನೂ ಮಾಹಿತಿಗಳು ಇದೆ. ಇಲ್ಲಿ ಒಂದಿಷ್ಟು ಸೂತ್ರಗಳ ಪಾಲನೆಯನ್ನ ಈ ಸತಿ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಅನ್ನೋ ಲೆಕ್ಕಾಚಾರದ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಇಲ್ಲಿ ಹೊಸಬರಿಗೆ ಅಂದ್ರೆ ಮುಂಬರುವಂತ ಎಲೆಕ್ಷನ್ ದೃಷ್ಟಿಯಿಂದ ಮತ್ತೆ ಜೆನ್ಜಿ ಹೋರಾಟ ಏನಾಯ್ತು ಮೊನ್ನೆ ದೆಹಲಿಯಲ್ಲಿ ಇಡೀ ರಾಷ್ಟ್ರದ ಗಮನ ಸೆಳೆದಿದ್ರಿಂದ ಯುವಕರಿಗೆ ಆದ್ಯತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಗೆ ಮನಸ್ಸಿತ್ತು. ಇದರಿಂದ ಹಿರಿಯರನ್ನ ಕೈಬಿಟ್ರು ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಅಂತೂ ಬಿದ್ದೇ ಬೀಳುತ್ತೆ. ಹಾಗಾಗಿ ಹೊಸಬರು ಹಾಗೇನೆ ಹಿರಿಯರ ಕಾಂಬಿನೇಷನ್ ಅನ್ನ ಬ್ಯಾಲೆನ್ಸ್ ಮಾಡಿ ಸಂಪುಟದಲ್ಲಿ ಹೆಸರನ್ನ ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ ನಿರೀಕ್ಷೆಗಳಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಅಂತೂ ಇಂತೂ ಮುಹೂರ್ತ ಅಂತೂ ಕೂಡ್ ಬಂದಿದೆ. ಸೋಮವಾರ 99% ಗ್ಯಾರಂಟಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮ ಈಗ ಕ್ಯಾಬಿನೆಟ್ ನಲ್ಲಿ ನಾವು ಸೇರ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನಗಳು ಆಕಾಂಕ್ಷಿಗಳು ಮಾಡಿದ್ರು. ವರಿಷ್ಠರು ತಲೆ ಕೆಡಿಸ್ಕೊಂಡು ಹೆಸರುಗಳನ್ನ ಫೈನಲ್ ಮಾಡಿದ್ದಾರೆ. 18 ಹೆಸರು ಅಂತಿದೆ. ಅಂದ್ರೆ ಯಾವ ಆಧಾರದ ಮೇಲೆ, ಏನ್ ಸೂತ್ರ? ಶರ್ಮಿತಾ, ಮೊನ್ನೆ ತಾನೇ ಜಂಜಿ ಹೋರಾಟ ಕೂಡ ಆಗಿದೆ ದೆಹಲಿಯಲ್ಲಿ. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗಮನವನ್ನು ಕೂಡ ಸೆಳೆದಿದೆ. ಈಗ ಯುವಕರಿಗೆ ಮತ್ತು ಕಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು, ಇದ್ರ ಒಂದು ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರವಾಗಿ ಈಗ ಕಾಲಿರ್ತಕ್ಕಂಥ 20 ಸ್ಥಾನವನ್ನು ತುಂಬುವಂತ ಹೇಳಿ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಶಾಸಕರೇನು ಗೆದ್ದಿದ್ದಾರೆ, ಹಿರಿಯರಾಗಿರ್ಬೋದು ಮತ್ತು ಕಿರಿಯ ಶಾಸಕರು ಇಬ್ಬರು ಕೂಡ ಇದ್ದಾರೆ. ಕಿರಿಯರು ಕೊಟ್ಟರು ಕೂಡ ಹಿರಿಯರಿಗೆ ನಿರ್ಲಕ್ಷ್ಯ ಮಾಡಿದ್ರೆ ಅದು ದೊಡ್ಡ ಪೆಟ್ಟನ್ನು ಕಾಂಗ್ರೆಸ್ ಪಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಹಿರಿಯರಿಗೂ ಕೂಡ ಅವಕಾಶ ಮಾಡಿಕೊಟ್ಟು ಕಿರಿಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವಕಾಶ ಮಾಡಿಕೊಡುವಂತ ಹೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಮನಸ್ಸನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಈಗಾಗಲೇ ಪಟ್ಟಿ ಕೂಡ ರೆಡಿ ಆಗಿರುವಂಥದ್ದು. ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ 20 ಸ್ಥಾನಗಳಲ್ಲಿ 18 ಸ್ಥಾನವನ್ನು ಈಗಾಗಲೇ ಭರ್ತಿ ಮಾಡಲಾಗಿರುವಂಥದ್ದು. ಈಗಾಗಲೇ 15 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಮಾಡುವಂಥದ್ದು ಬಹುತೇಕವಾಗಿ ಫಿಕ್ಸ್ ಆಗಿರುವಂಥದ್ದು. ಪ್ರಾದೇಶಿಕ ಆಗಿರ್ಬೋದು, ಒಂದು ರೀತಿ ಜಿಲ್ಲಾವಾರ ಆಗಿರ್ಬೋದು, ಜಾತಿವಾರ ಆಗಿರ್ಬೋದು, ಮತ್ತೊಂದು ಕಡೆ ಯುವಕರಿಗಾಗಿರ್ಬೋದು, ಮತ್ತೊಂದು ಕಡೆ ಹಿರಿಯರಿಗಾಗಿರ್ಬೋದು, ಎಲ್ಲರೂ ಕೂಡ ಸರಿದೂಗಿಸುವ ಮುಖಾಂತರವಾಗಿ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲೂ ಕೂಡ ಒಬ್ಬರಿಗೆ ಅವಕಾಶ ಮಾಡಿಕೊಡುವಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮನಸ್ಸನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಏನು ಮಹಿಳಾ ಶಾಸಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಇತ್ತು. ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಮಾಡಿಕೊಡುವಂತ ಕೂಡ ಈಗಾಗಲೇ ತೀರ್ಮಾನ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗ ಬಸವರಾಜ ರಾಯರೆಡ್ಡಿ ಅವರು ಕೂಡ ಈ ಹಿಂದೆ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಗದಗದಲ್ಲಿ ಪ್ರಭಾವಿ
ಪ್ರಭಾವಿ ಸಚಿವರಾಗಿ ಕೂಡ ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಈಗ ಅವ್ರಿಗೆ ಸ್ಪೀಕರ್ ಹುದ್ದೆಯನ್ನು ಕೊಡಬೇಕು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಮನಸ್ಸನ್ನು ಮಾಡಿದ್ದಾರೆ. ಆದರೆ ಅದಕ್ಕೆ ಬಸವರಾಜ ರಾಯರೆಡ್ಡಿ ಅವರು ಒಪ್ತಾ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಮನಸ್ಸನ್ನು ಮಾಡಿ ಅವ್ರನ್ನ ಮನವೊಲಿಕೆ ಮಾಡಿ ಒಪ್ಪಿಸ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಬಹುಶಃ ಇವತ್ತು ಅಥವಾ ನಾಳೆ ಭಾನುವಾರದ ಒಳಗಡೆ ಒಂದು ಪಟ್ಟಿಯನ್ನು ಅಂದರೆ 18 ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಪಟ್ಟಿಯನ್ನು ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಕಳಿಸಿಕೊಡುವಂಥ ಸಾಧ್ಯತೆ ಇದೆ. ಸೋಮವಾರ ಮಧ್ಯಾಹ್ನ ಅಥವಾ ಸಂಜೆ ಬಹುತೇಕವಾಗಿ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುವಂಥದ್ದು ಬಹುತೇಕವಾಗಿ ದಟ್ಟವಾಗಿರುವಂಥದ್ದು. ಯಾಕಂದ್ರೆ ಕಳೆದ ಒಂದು ವಾರಗಳಿಂದಲೂ ಕೂಡ ಸಚಿವ ಸಂಪುಟ ಕಸರತ್ತನ್ನು ಮುಖ್ಯಮಂತ್ರಿಗಳು ಮಾಡುವಂತ ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಸಫಲನೇ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಬಂದಿದ್ರು. ಆದರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಬೇರೆ ಬೇರೆ ಕಾರಣಗಳಿಂದಾಗಿ ಅವ್ರ ಜೊತೆ ಚರ್ಚೆ ಮಾಡಿದ್ರು ಕೂಡ ಅಂತಿಮವಾಗಿ ಪಟ್ಟಿ ಫೈನಲ್ ಮಾಡುವಂತ ಕೂಡ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಈಗ ಅಂತಿಮವಾಗಿ ಹೈಕಮಾಂಡ್ ನಾಯಕರೇ ಇಲ್ಲಿರ್ತಕ್ಕಂಥ ಒಂದಷ್ಟು ಆಂತರಿಕವಾದಂಥ ಒಂದು ವರದಿಯನ್ನ ಆಧರಿಸಿ ಎಲ್ಲೋ ಒಂದು ಕಡೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡುವಂತ ಈಗಾಗಲೇ 15 ಜನರಿಗೆ ಅವಕಾಶ ಮಾಡಿಕೊಡುವಂತ ತೀರ್ಮಾನ ಮಾಡಿದರೆ ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ರಾಜ್ಯ ನಾಯಕರಿಗೆ ಆ ಒಂದು ಪಟ್ಟಿ ಬರುವಂತ ನಿರೀಕ್ಷೆ ಇರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.